2024ರ ವರ್ಷಾಂತ್ಯ 2025 ಬರ್ತಾ ಇದೆ. ತಿಮ್ಮಪ್ಪನ ದರ್ಶನವನ್ನ ಮಾಡಬೇಕು, ತಿರುಪತಿಗೆ ಹೋಗ್ಬೇಕು ಅಂತ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನ ಒಂದ್ಸಲ ತಪ್ಪದೆ ನೋಡ್ಲೇಬೇಕು. ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ದರ್ಶನ ಸಿಗೋದು ಅಷ್ಟು ಸುಲಭ ಇಲ್ಲ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಭಕ್ತ ಸಾಗರವೇ ಇದೆ. ವರ್ಷಾಂತ್ಯದಲ್ಲಿ ದರ್ಶನಕ್ಕೆ ಮುಗಿಬಿದ್ದಿದೆ ಭಕ್ತ ಸಾಗರ. ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಈಗ 20 ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಂತು ಆ ನಂತರ ದರ್ಶನವನ್ನ ಪಡಿಬೇಕು. ಒಂದು ಮಾತಿದೆ, ದೇವರ ದರ್ಶನವನ್ನ ಕಷ್ಟಪಟ್ಟು ಮಾಡಬೇಕು ಅಂತ ಹೇಳಿ, ಆದ್ರೆ ಈ ರೀತಿಯಾಗಿ ಮಾಡಬೇಕಾ ಅನ್ನುವಂತಹ ಪ್ರಶ್ನೆ ನಿಮಗೂ ಕೂಡ ಇರಬಹುದು. ಟಿಕೆಟ್ ಇದ್ರೂ ಕೂಡ 5 ಗಂಟೆಗೂ ಹೆಚ್ಚು ಸಮಯವನ್ನ ನೀವಲ್ಲಿ ಕೊಟ್ಟು ಆ ನಂತರ ದರ್ಶನ ಸಿಗುತ್ತೆ. ಸರ್ವ ದರ್ಶನಕ್ಕೆ 20 ಗಂಟೆಗೂ ಹೆಚ್ಚು ಸಮಯ ಬೇಕು. ಯಾಕಂತ ಹೇಳಿದ್ರೆ ವರ್ಷಾಂತ್ಯದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ತಿಮ್ಮಪ್ಪನ ಭಕ್ತರು ಈಗಾಗಲೇ ತಿಮ್ಮಪ್ಪನ ಸನ್ನಿಧಾನಕ್ಕೆ ಬಂದಿದ್ದಾರೆ. ಭಕ್ತರ ದಂಡೇ ಇದೆ. ಎಲ್ಲಿ ನೋಡಿದ್ರು ಕೂಡ ಈಗ ತಿರುಪತಿಯಲ್ಲಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಬಂದು ಅಲ್ಲೇ ಆತನ ದರ್ಶನ ಮಾಡಬೇಕು ಅಂತ ಇರುವಂತಹ ಭಕ್ತರ ಸಂಖ್ಯೆಯೇ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಿರಬಹುದು ಯಾವ ರೀತಿಯಾಗಿ ಈ ಹಿಂದೆ ದರ್ಶನದ ವ್ಯವಸ್ಥೆಗಳು ಆಗ್ತಾ ಇತ್ತು. ಆ ನಂತರ ಟಿಕೆಟ್ಗೆ ಮಾಡಿದ ನಂತರ ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಆದ ನಂತರ ಒಂದಷ್ಟು ರೀತಿಯಾದಂತಹ ಸುಲಭ ಆಯಿತು. ಆದರೆ ಇದೀಗ ವರ್ಷಾಂತ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ ದರ್ಶನಕ್ಕೆ. ಇದು ಅವರ ತಪ್ಪಲ್ಲ, ಕಾರಣ ಈಗಾಗಲೇ ಅಷ್ಟರ ಮಟ್ಟಿಗೆ ಭಕ್ತರು ಹೋಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಈಗಾಗಲೇ ವರ್ಷಾಂತ್ಯಕ್ಕೆ ನಾವು ದೇವರ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ದೇವರ ಸನ್ನಿಧಾನಗಳಿಗೆ ಹೋಗುವವರ ಸಂಖ್ಯೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೊಸ ವರ್ಷಕ್ಕೆ ಹೋಗುವವರು ಕೂಡ ಅದೇ ರೀತಿಯಾಗಿರ್ತಾರೆ. ತಿಮ್ಮಪ್ಪನ ಸನ್ನಿಧಾನದಲ್ಲಿ ಜೊತೆಗೆ ಇತರೆ ದೇವಸ್ಥಾನಗಳಲ್ಲೂ ಕೂಡ ಯಾವ ರೀತಿಯಾಗಿ ಈಗ ಭಕ್ತರ ದಂಡೆ ಇದೆ, ತಿಮ್ಮಪ್ಪನ ಸನ್ನಿಧಾನದಲ್ಲಿ ಎಷ್ಟು ಕಷ್ಟ ಇದೆ ದರ್ಶನಕ್ಕೆ? ಈಗಾಗಲೇ ಏನು ನಾವು ಡಿಸೆಂಬರ್ ಒಂದು ಬುಕ್ಕಿಂಗನ್ನು ನೋಡಿದ್ರೆ TTDಯಿಂದ ಈಗಾಗಲೇ ಏನು 300 ರೂಪಾಯಿ ಟಿಕೆಟ್ ಇರಬಹುದು ಅಥವಾ ಸ್ಪೆಷಲ್ ದರ್ಶನಕ್ಕೆ ಇರಬಹುದು, ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿತ್ತು. ಸೊ ಅದನ್ನು TTDಯಿಂದಲೇ ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ರು. ಇನ್ನು ಮುಂದಿನ ಒಂದು ಜನವರಿ ಫುಲ್ಲು ಕೂಡ ಒಂದು ಟಿಕೆಟ್ಗಳು ಲಭ್ಯವಿಲ್ಲ ಅನ್ನುವಂಥದ್ದನ್ನು ಕೂಡ ಅವರ ವೆಬ್ಸೈಟಲ್ಲೂ ಕೂಡ ಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಈ ಒಂದು ವೈಕುಂಠ ಏಕಾದಶಿ ಏನಿದೆ, ಜೊತೆಗೆ ಏನು ಈ ಒಂದು ಇಯರ್ ಒಳಗಡೆ ಒಂದು ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಅನೇಕ ಭಕ್ತರು ಇರ್ತಾರೆ. ಯಾಕಂತ ಹೇಳಿದ್ರೆ ಈ ಒಂದು ಇಯರ್ ಸ್ಟಾರ್ಟಿಂಗ್ ಇಂದಲೂ ಅನೇಕ ಕೆಲಸ ಕಾರ್ಯಗಳಿಂದ ಹೋಗೋದಕ್ಕೆ ಸಾಧ್ಯ ಆಗಿರುತ್ತಲ್ಲ, ಆದ್ರೆ ಇಯರ್ ಎಂಡ್ ಅಲ್ಲಿ ಒಂದು ರಜವನ್ನ ತೆಗೆದುಕೊಂಡು ಎಲ್ಲರಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇರುತ್ತೆ. ಆದ್ರಿಂದಲೇ ಕೂಡ ಅನೇಕರು ಒಂದು ಈ ಒಂದು ಇಯರ್ ಎಂಡ್ ಅನ್ನ ಪ್ಲಾನ್ ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಜನರ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಸಾಮಾನ್ಯ ಒಂದು ನಾವು ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 19ರಿಂದ 20 ಗಂಟೆಗಳ ಕಾಲ ಒಂದು ದರ್ಶನದ ಕ್ಯೂ ಅಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಇನ್ನು ನಾವು ಸ್ಪೆಷಲ್ ಟಿಕೆಟ್ ತಗೊಂಡು ಹೋಗ್ತೀವಿ ಅಂತ ಅಂದ್ರೂ ಕೂಡ ಮಿನಿಮಮ್ 5 ಅವರ್ಸ್ ಕಾಯಬೇಕು. ಯಾಕಂತ ಹೇಳಿದ್ರೆ ಸ್ಪೆಷಲ್ ದರ್ಶನದಲ್ಲಿ ಕೇವಲ 1ರಿಂದ 2 ಗಂಟೆಗಳಿಗೆ ಮಾತ್ರ ಒಂದು ಇಷ್ಟು ಅವರ್ಸಲ್ಲೇ ನಾವು ಒಂದು ದರ್ಶನವನ್ನ ಮಾಡುವಂತಹ ಅವಕಾಶವನ್ನ TTDಯಿಂದ ಕಲ್ಪಿಸ್ಕೊಡಲಾಗುತ್ತೆ. ಆದರೆ ಈಗ ಸ್ಪೆಷಲ್ ಒಂದು ಟಿಕೆಟ್ಗೂ ಕೂಡ ಅನೇಕ ಜನರು ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಈ ದಿವ್ಯ ದರ್ಶನ, ಬ್ರೇಕ್ ಫ್ರೀ ದರ್ಶನ ಅನ್ನುವಂತಹದ್ದು ಏನೆಲ್ಲ ಒಂದು ಫೆಸಿಲಿಟೀಸ್ಗಳಿದ್ದಾವೆ ಅಲ್ಲೂ ಹೋಗುವಂತವರು ಕೂಡ ಒಂದು ತಿಮ್ಮಪ್ಪನ ದರ್ಶನಕ್ಕೆ ಕಾಯುವಂತಹ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ಒಂದು ಜನವರಿ ಅಂತ್ಯದವರೆಗೂ ಕೂಡ ಯಾರೆಲ್ಲ ತಿಮ್ಮಪ್ಪನ ದರ್ಶನವನ್ನ ಮಾಡ್ಕೊಳ್ಬೇಕು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಫೆಬ್ರವರಿಯಿಂದ ತಿಮ್ಮಪ್ಪನ ದರ್ಶನವನ್ನ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲವಾದಲ್ಲಿ ಅಲ್ಲಿ ಹೋದ್ರೆ ಟಿಕೆಟ್ ಕೂಡ ಲಭ್ಯವಿರುವಂತಹ ಸಾಧ್ಯತೆಗಳು ಇರೋದಿಲ್ಲ, ಹೆಚ್ಚಾಗಿ ಪಾಸಿಬಿಲಿಟೀಸ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಆನ್ಲೈನ್ ಬುಕಿಂಗ್ ಇರೋದ್ರಿಂದ ಬೆಟ್ಟ ಹತ್ತವರಿಗೆ ಮಾತ್ರ ಅಲ್ಲಿ ಒಂದು ದರ್ಶನದ ಟಿಕೆಟ್ ಅನ್ನ ಕೊಡ್ತಾರೆ. ಅವರು ಕೂಡ ವೇಟ್ ಅನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಬೆಟ್ಟವನ್ನ ಹತ್ತಿರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೊಂದಷ್ಟು ಒಂದು ಫ್ರೀ ಇರ್ತಿತ್ತು, ಅಂದ್ರೆ ಬೇಗ ದರ್ಶನವನ್ನ ಮಾಡಿಸುವಂತಹ ಒಂದು ಅವಕಾಶ ಇರ್ತಿತ್ತು. ಈಗ ಅವರು ಕೂಡ ವೇಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿಯೇ ಈ ಒಂದು ಜನವರಿ ಹಾಗೂ ಡಿಸೆಂಬರ್ ಅಂತ್ಯದ ಎಲ್ಲಾ ಒಂದು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಸೊ ನೀವೇನಾದ್ರೂ ಒಂದು ತಿಮ್ಮಪ್ಪನ ದರ್ಶನವನ್ನ ಮಾಡಬೇಕು ಅಂತ ಇದ್ರೆ ಫೆಬ್ರವರಿಯಿಂದ ಮಾಡಿದ್ರೆ ಒಳ್ಳೇದು. ಇಲ್ಲವಾದಲ್ಲಿ ಹೋದ್ರೆ ನೀವು ಅಲ್ಲಿ 1 ದಿನ 2 ದಿನ ಕಾಯಲೇಬೇಕಾಗುತ್ತೆ, ಟಿಕೆಟ್ ಸಿಗೋದಿಲ್ಲ. ಸೊ ಕ್ಯೂನಲ್ಲಿ ಕೂಡ ನಿಂತು ನೀವು ದರ್ಶನವನ್ನ ಪಡೆಯುವಂತಹ ಒಂದು ಅಲ್ಲಿ ಪರಿಸ್ಥಿತಿ ಉಂಟಾಗಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಹಂಸ ಶ್ಯಾಮಲ ಡೀಟೇಲ್ಸ್ಗೆ. ಇನ್ನು ಕೇವಲ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಮಾತ್ರ ಅಲ್ಲ, ನಾವು ಕರ್ನಾಟಕದಲ್ಲಿ ಗಮನಿಸ್ತಾ ಹೋದ್ರೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ರಜೆ ಹಿನ್ನೆಲೆಯಲ್ಲಿ ಮಂತ್ರಾಲಯಕ್ಕೂ ಕೂಡ ಭಕ್ತರು ಹರಿದು ಬರ್ತಾ ಇದ್ದಾರೆ. ಭಕ್ತರಿಂದ ಮಂತ್ರಾಲಯ ಮಠ
ತುಂಬಿ ತುಳುಕ್ತಾ ಇದೆ. ಕ್ರಿಸ್ಮಸ್ ರಜೆ ಇತ್ತು, ವರ್ಷಾಂತ್ಯ. ಈ ಹಿನ್ನೆಲೆಯಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಭಕ್ತರು ಮಂತ್ರಾಲಯಕ್ಕೆ ತೆರಳಿದ್ರೆ ಅಲ್ಲಿ ಈಗ ನಾವು ಗಮನಿಸ್ತಾ ಇರೋದು ಮಂತ್ರಾಲಯ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಡಿಸೆಂಬರ್ 25ರಿಂದ ಮಂತ್ರಾಲಯಕ್ಕೆ ಬರುವ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ. ಸರತಿ ಸಾಲಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಭಾರಿ ಭಕ್ತರ ಆಗಮನ ಹಿನ್ನೆಲೆ ರೂಮ್ ಸಿಗದೆ ಪರದಾಟವನ್ನ ಕೂಡ ಈಗಾಗಲೇ ಅಲ್ಲಿಗೆ ಹೋಗದಂತಹ ಭಕ್ತರು ಮಾಡ್ತಾ ಇದ್ದಾರೆ. ಕಾರಣ ನಾವು ಗಮನಿಸ್ತಾ ಇದ್ವಿ ನೋಡಿ, ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಮಂತ್ರಾಲಯದಲ್ಲಿ ಭಕ್ತರು ತುಂಬಿ ತುಳುಕ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ, ವರ್ಷಾಂತ್ಯಕ್ಕೆ ಅಥವಾ ವರ್ಷದ ಆರಂಭದಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು, ಯಾವುದೇ ರೀತಿಯ ಸಮಸ್ಯೆ ಆಗದ ಹಾಗೆ ಆಗಲಿ. ಇನ್ನೊಂದು ಕಡೆ ನಾವು ವರ್ಷಾಂತ್ಯದಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತೀವಿ, ಈ ಸಲ ಈ ದೇವಸ್ಥಾನಗಳಿಗೆ ಹೋಗೋದು, ಈ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ. ಹೊಸ ವರ್ಷದಿಂದ ಎಲ್ಲವೂ ಕೂಡ ನಮಗೆ ಕಷ್ಟ ಬರದೇ ಇರಲಿ, ಎಲ್ಲವೂ ಒಳ್ಳೆದಾಗಲಿ ಅನ್ನೋದನ್ನು ಬೇಡ್ಕೊಳ್ಳುವಂತಹ ಸಂದರ್ಭ ಕೂಡ ಇರುತ್ತೆ. ಇಂತಹ ಸಂದರ್ಭದಲ್ಲಿ ರಜೆಗಳು, ಸಾಲು ಸಾಲು ರಜೆಗಳು, ಮತ್ತೊಂದು ಕಡೆ ವರ್ಷಾಂತ್ಯ, ಇಂತಹ ಸಂದರ್ಭದಲ್ಲಿ ಅನೇಕರಿಗೆ ಒಂದು ಮನಸ್ಸಲ್ಲೇ ಇರುತ್ತೆ ನಾವು ದೇವರ ದರ್ಶನವನ್ನ ಮಾಡಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ಆಲ್ಮೋಸ್ಟ್ ಕೇವಲ ಮಂತ್ರಾಲಯ ಮಾತ್ರ ಅಲ್ಲ ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲ, ನಾವು ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳನ್ನ ಗಮನಿಸಿದ್ರು ಕೂಡ ಡಿಸೆಂಬರ್ 25ರಿಂದ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಗಳಲ್ಲಿ ಭಕ್ತರು ತುಂಬಿ ತುಳುಕ್ತಾ ಇದ್ದಾರೆ. ದೇವಸ್ಥಾನಗಳಿಗೆ ಭಕ್ತರ ಸಂಖ್ಯೆ ಬರೋದು ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ನಾವು ಗಮನಿಸಿದ್ರೆ ಈಗ ಧರ್ಮಸ್ಥಳ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು ಅಥವಾ ಸೌತಡ್ಕ ಆಗಿರ್ಬೋದು, ಅಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿರುವಂತಹ ಅನೇಕ ದೇವಸ್ಥಾನಗಳಾಗಿರ್ಬೋದು, ಮುರುಡೇಶ್ವರ ಆಗಿರ್ಬೋದು, ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇರೋದನ್ನ ನಾವು ಗಮನಿಸಬಹುದು. ವರ್ಷಾಂತ್ಯದಲ್ಲಿ ಈಗ ದೇವಸ್ಥಾನಗಳಿಗೆ ಭೇಟಿ ಕೊಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಒಂದ್ ಕಡೆ ನಾವು ತಿರುಪತಿಯ ದೃಶ್ಯಗಳನ್ನ ತೋರಿಸಿದ್ವಿ, ಈಗ ಮಂತ್ರಾಲಯದ ದೃಶ್ಯಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಈಗ ಅಲ್ಲಿ ಜನ ಹೋಗಿರ್ತಾರೆ, ಆದ್ರೆ ರೂಮ್ಗಳೇ ಸಿಗದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಇರುವಂತಹ ರೂಮ್ಗಳು ಎಲ್ಲವೂ ಕೂಡ ಬುಕ್ ಆಗಿದೆ. ಗಣನೀಯವಾಗಿ ಭಕ್ತರ ಸಂಖ್ಯೆ ಅಲ್ಲಿ ಹೋಗುವಂತಹದ್ದು ಜಾಸ್ತಿ ಆದರೆ ಇರುವಂತಹ ರೂಮ್ಗಳ ಸಂಖ್ಯೆ ಕೂಡ ಸಿಗದೆ ಇರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಆ ಸಮಸ್ಯೆ ಕೂಡ ಉಂಟಾಗಿದೆ.